ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಚೇತನ್ ಯೂಟ್ಯೂಬ್ ಚಾನಲ್. ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರುವ ಮಂಥನ್ ಮತ್ತು ಅವರ ಪೇರೆಂಟ್ಸ್ ಶರತ್ ಸರ್ ಮತ್ತು ಕಾವ್ಯ ಮ್ಯಾಮ್ ಜೊತೆ ಇದ್ದೀನಿ. 4th ರ್ಯಾಂಕ್ ಬರೋದು ಅಷ್ಟು ಈಸಿ ಇಲ್ಲ. ನಂಬರ್ ಮಾತ್ರ ನಮಗೆ ಚಿಕ್ಕದಾಗಿ ಕಾಣಿಸುತ್ತೆ, ಸಿಂಗಲ್ ಡಿಜಿಟ್ ಅಂತ. ಬಟ್ ಅದರ ಹಿಂದೆ ಅವರ ಪರಿಶ್ರಮ ಮತ್ತು ಅವರ ಪೇರೆಂಟ್ಸ್ನ ಪರಿಶ್ರಮ. ಬಿಕಾಸ್ ನಾನು ನಂಬೋದು ಏನಂತಂದರೆ, ಯಾವುದೇ ಒಂದು ವಿದ್ಯಾರ್ಥಿ ಸಾಧನೆ ಮಾಡಿದ್ರೆ 50% ಅವರ ಪಾಲಿರುತ್ತೆ, ಇನ್ನು 50%ಅಲ್ಲಿ 25% ಅವರ ಪೇರೆಂಟ್ಸ್, ಇನ್ನೊಂದು 25% ಅವರ ಸ್ಕೂಲು, ಕಾಲೇಜಸ್, ಲೆಕ್ಚರರ್ಸ್, ಟೀಚರ್ಸ್ಗಳದಿರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಬಂದಿದೆ. ಸೊ ಖುಷಿಯಾಗಿದ್ದೀನಿ. ಸೊ ಫಸ್ಟ್ ನೀವು ರಿಸಲ್ಟ್ ನೋಡಿ ಯಾರಿಗೆ ಹೇಳಿದ್ದು? ಅಮ್ಮಂಗೆ. ಓಕೆ, ಅವ್ರ ರಿಯಾಕ್ಷನ್ ಹೇಗಿತ್ತು? ಖುಷಿಯಾಗಿದ್ರು, ಆದರೆ ರಿವ್ಯಾಲ್ಯೂಯೇಷನ್ ಹಾಕಾದ್ಮೇಲೆ ರಿಸಲ್ಟ್ ಬಂದಾಗ ಜಂಪ್ ಮಾಡ್ತಿದ್ರು. ಓಕೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಜಾಗ್ರಫಿ. ಯಾಕೆ? ನನಗೆ ಅಂದರೆ ಲ್ಯಾಂಡ್ಸ್ಕೇಪ್ಸು, ಕಂಟ್ರೀಸು, ಕಾಂಟಿನೆಂಟ್ಸ್, ಓಷನ್ ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಇದೆ. ಸೊ ಸೊ ಐ ವಾಸ್ ಲೀನಿಂಗ್ ಟುವರ್ಡ್ಸ್ ಬಿಕಮಿಂಗ್ ಜಿಯಾಲಜಿಸ್ಟ್, ಬಟ್ ಕಾಮರ್ಸ್ ಫೀಲ್ಡ್. ಡ್ರೀಮ್ ಜಾಬ್ ಯಾವುದು? ಡ್ರೀಮ್ ಜಾಬ್ ಫ್ಯಾಷನ್ ಡಿಸೈನರ್. ಸಬ್ಜೆಕ್ಟ್ ಬಂದು ಜಿಯೋಗ್ರಫಿ, ಸೊ ಡ್ರೀಮ್ ಜಾಬ್ ಬಂದು ಫ್ಯಾಷನ್ ಫೀಲ್ಡ್. ಎಸ್, ಸೊ ಇದರ್ ಜಿಯಾಲಜಿಸ್ಟ್ ಆರ್ ಫ್ಯಾಷನ್ ಡಿಸೈನಿಂಗ್. ನೀವು ಔಟ್ಸೈಡ್ ಕೋಚಿಂಗ್ ಹೋಗ್ತಾ ಇದ್ರಾ, ಇಲ್ಲ ಮನೇಲೆ ಸೆಲ್ಫ್ ಸ್ಟಡಿನಾ? ಸೆಲ್ಫ್ ಸ್ಟಡಿ. ನಂದು ಆ್ಯಕ್ಚುಲಿ ಸೆಕೆಂಡ್ ಲ್ಯಾಂಗ್ವೇಜು ಫ್ರೆಂಚು. ಸೊ ನಾನು ಆಲ್ಮೋಸ್ಟ್ 1 ಮಂತ್ ಲೇಟ್ ಚೇಂಜ್ ಮಾಡಿದ್ದೆ ಫ್ರೆಂಚಿಗೆ. ಸೊ 1 ವೀಕ್ ಬಿಫೋರ್ ಯೂನಿಟ್ ಟೆಸ್ಟ್ ಚೇಂಜ್ ಮಾಡಿದ್ದು ನಾನು. 100 ಬಂದಿದೆ ಫ್ರೆಂಚಿಗೆ. ಯೂಶಲಿ ನನ್ನ ಕಾಮರ್ಸ್ ಅಲ್ವಾ, ಸೊ ಐ ಆಮ್ ನಾಟ್ ಟೇಕನ್ ಎಕನಾಮಿಕ್ಸ್, ಸೊ ಥಿಯರಿ ಇಲ್ಲ. ಸೊ ನ್ಯೂಮರಿಕಲ್ಸ್ ಜಾಸ್ತಿ. ಸೊ ನನಗೆ ಮ್ಯಾಥ್ಸು, ಸ್ಟ್ಯಾಟಿಸ್ಟಿಕ್ಸು, ಅಕೌಂಟ್ಸು ಮತ್ತು ಫ್ರೆಂಚಲ್ಲೂ ಅಲ್ಲೇ ಕ್ಲಾಸಲ್ಲೇ ಹೇಳ್ಕೊಟ್ಬಿಡೋರು. ಇಂಗ್ಲೀಷಲ್ಲಿ ಏನು ಜಸ್ಟ್ ಚಾಪ್ಟರ್ ಹೋದರೆ ತಲೆಗೆ ಹತ್ಬಿಡುತ್ತೆ. ಜಸ್ಟ್ ಬಿಸ್ನೆಸ್ ಸ್ಟಡೀಸ್ ಅದೊಂಚೂರು ಮನೇಲಿ ಬಂದು ಓದಬೇಕಿತ್ತು. ಸೊ ಇನ್ನೆಲ್ಲ ಕ್ಲಾಸಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ಅಲ್ಲೇ ಆಗೋಗಿರೋದೆಲ್ಲ ಆಲ್ಮೋಸ್ಟ್. ಸೊ ನೆಕ್ಸ್ಟ್ ಇವಾಗ ಏನು ಎಜುಕೇಷನ್ಗೆ? ನಾನು ಪ್ರಾಬ್ಲಿ ಇವಾಗ BCom ವಿತ್ ACCA ಮಾಡೋಣ ಅಂತ ಇದ್ದೀನಿ. ಓಕೆ. ಸೊ CA ಇವಾಗ ಇಂಡಿಯಾದಲ್ವಾ, ಸೊ ACCA ಇಸ್ ಇಂಟರ್ನ್ಯಾಷನಲ್ CA ಥರ. ಅದು ಮಾಡಿ ವರ್ಕ್ ಮಾಡ್ತಾ ಮಾಡ್ತಾ IIM ಟ್ರೈ ಮಾಡೋಣ ಅಂತ ಇದ್ದೀನಿ. IIM ಇಲ್ಲ ಅಂದರೆ ಅದ್ರ ಫಾರಿನ್ ಯೂನಿವರ್ಸಿಟಿ ಮಾಸ್ಟರ್ಸ್ ಇನ್ ಫೈನಾನ್ಸ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಯಾವ ಕಂಟ್ರಿ ನಿಮ್ಮ ಫೇವ್ರೇಟ್ ಎಜುಕೇಷನ್ಗೆ ಅಂತ? ಎಜುಕೇಷನ್ಗಾಗಿ ಫ್ರಾನ್ಸ್. ಸೊ ನಿಮ್ಮ ಇವಾಗ ಜೂನಿಯರ್ಸ್ ಸೆಕೆಂಡ್ PUC ಬರೀತಿರೋರಾಗಲಿ 10th ಬರೀತಿರೋರಾಗಲಿ ಏನು ನೀವು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಟಿಪ್ಸ್ ಅಂದರೆ ಇವಾಗ 10 ಕ್ವಶನ್ಸಲ್ಲಿ 6 ಅಟೆಂಪ್ಟ್ ಮಾಡಿ ಅಂದರೆ ಐ ವುಡ್ ರೆಕಮೆಂಡ್ ಯು ಟು ಅಟೆಂಪ್ಟ್ 8 or 9. ಸೊ ನನಗೆ 10 ಕ್ವಶನ್ಸಲ್ಲಿ 6 ಅಟೆಂಪ್ಟ್ ಮಾಡಿದ್ದಕ್ಕೆ ನಾನು ಎಲ್ಲ 10 ಮಾಡಿದ್ದೆ ಅಟೆಂಪ್ಟು. ಓಕೆ. ಸೊ ಅದೊಂದು ಹೇಳ್ತೀನಿ. ಅದು ಬಿಟ್ಟರೆ ಅದ್ರ ಫಿಸಿಕಲ್ ಆ್ಯಕ್ಟಿವಿಟಿ, ಇವಾಗ ಬ್ಯಾಡ್ಮಿಂಟನ್ನು ಅಥವಾ ಇವಾಗ ನಾನು ಜಿಮ್ಗೆ ಹೋಗ್ತಿದ್ದೆ. ಸೊ ನೀವು ಯಾವುದಾದ್ರು ಸ್ಪೋರ್ಟ್ಸ್, ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್ ಯಾವುದಾದ್ರೂ ಹೋಗಿ ಅಂತ ಅದೊಂದು ರೆಕಮೆಂಡ್ ಮಾಡ್ತೀನಿ. ಆ ಮಕ್ಕಳಿಗಿಂತ ಜಾಸ್ತಿ ಖುಷಿ ಪಡೋದು ಪೇರೆಂಟ್ಸು. ಆ್ಯಸ್ ಎ ಪೇರೆಂಟ್ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಮ್ಯಾಮ್? ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆ ಅಂತ ಅಂದರೆ ಅವನು ಯಾವಾಗಲೂ ಅಷ್ಟೇ, ಚಿಕ್ಕವರಿದ್ದನೂ ಅಷ್ಟೇ ತುಂಬ ಓದೋದು ಅಂತ ಅಂದರೆ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಓದೋದ್ರಲ್ಲಿ. ಸೊ ಅದು ಅವನಿಗೆ ಹೋಗ್ತಾ 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 ತುಂಬ ಒಂಥರ ನಾನು ಚೆನ್ನಾಗಿ ಓದಬೇಕು ಅನ್ನೋದು ಅವನಿಗೆ ದೊಡ್ಡವನಾಗ್ತಾ ಬಂತು. ಸೊ ಈ ಸತಿ ದೇವರು ಆಶೀರ್ವಾದದಿಂದ ಅವನಿಗೆ ರ್ಯಾಂಕ್ ಬಂತು. ಅವನ ಡೆಡಿಕೇಶನ್ಗೆ, ಅವನ ಹಾರ್ಡ್ ವರ್ಕಿಗೆ, ನಮ್ದೆಲ್ಲಾರ್ದು ಡ್ರೀಮ್. ನಾನು ಒಂದೊಂದು ಅಚೀವ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಅದು ನನ್ನ ಮಗ ಅಚೀವ್ ಮಾಡಿರೋದು ನೋಡಿ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ಅವ್ನ ಕಾನ್ಸಂಟ್ರೇಷನು ಮತ್ತು ಡೆಡಿಕೇಶನ್, ಹಾರ್ಡ್ ವರ್ಕು ನಾವು ನೋಡ್ತಾ ಇದ್ವಲ್ಲ. ಡೇ 1ಇಂದನೂ ಅವನು ಒಂದು ದಿವಸನೂ ಟೈಮ್ ವೇಸ್ಟ್ ಮಾಡಿದ್ದೆ ನಾನು ನೋಡಿಲ್ಲ. ಓಕೆ, ಡೈಲಿ ಓದ್ತಾ ಇದ್ದ ಅವನು. ನಾನೊಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದಾಗ ಹೇಳಿದ್ರಿ, ನಾನು ಜಾಬ್ ಎಲ್ಲ ಬಿಟ್ಟು ಇಲ್ಲ ನನ್ನ ಮಗಂದು ಎಜುಕೇಷನ್ ಇಂಪಾರ್ಟೆಂಟು ನನಗೆ ಅಂತ ಅನ್ನೋದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಫಸ್ಟ್ ಹೇಳೋಕ್ಕಿಂತ ಮುಂಚೆ ಚೇತನ್ ನನ್ನ ಸ್ಟೂಡೆಂಟ್ ಆಗಿದ್ದರು. ಕೆರಿಯರ್ ಬಿಗಿನಿಂಗಿಂದ ನೋಡಿದ್ದಾರೆ. ಸೊ ಎಷ್ಟು ಡೆಡಿಕೇಟೆಡ್ ಆಗಿ ನಾನು ಟೀಚಿಂಗ್ ಪ್ರೊಫೆಷನಲ್ ಇದ್ದೆ. ಸೊ ಯಾವ ಥರ ನಾನು ಮಂತನ್ನು ಬರೀ ಜಸ್ಟ್ 4.5 years ಇದ್ದ. IIT ಮಡ್ರಾಸಲ್ಲಿ MTech ಮಾಡ್ಕೊಂಡ್ಬಂದೆ. ಅದಾದಮೇಲೆ ದಯಾನಂದ ಸಾಗರ್ ಯೂನಿವರ್ಸಿಟಿನಲ್ಲಿ PhD ಎನ್ರೋಲ್ ಮಾಡಿ PhDನೂ ಕಂಪ್ಲೀಟ್ ಮಾಡಿದೆ. ನನಗೆ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದು 10 ನಿಮಿಷನೂ ಅವನಿಗೆ ಪಾಠ ಹೇಳ್ಕೊಡೋದಕ್ಕೆ ನನಗೆ ಟೈಮ್ ಸಾಲ್ತಾ ಇರಲಿಲ್ಲ. ಫಸ್ಟಿಂದನೂ ಒಂಥರ ಶಾರ್ಪ್ ಇದ್ದ ಮತ್ತು ಡೆಡಿಕೇಟೆಡ್ ಇದ್ದ, ಓದಬೇಕು ಅಂತ ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ನಮಗೆ ಒಳಗಡೆ ಎಲ್ಲೋ ಗಿಲ್ಟಿ ಇತ್ತು. ನನಗೆ ಇವನಿಗೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಸೊ ಫೈನಲಿ ಒಂದು ದಿವಸ ನಾನು ಒಂದು ಕಾಲ್ ತೊಗೊಳ್ಳೇಬೇಕಾಗಿತ್ತು. ಐ ಹ್ಯಾವ್ ಟು ಚೂಸ್ ಐದರ್ ಮೈ ಸನ್ ಆರ್ ಮೈ ಕೆರಿಯರ್ ಅಂತ. ಸೊ ಹಂಗಾಗಿ ಆ್ಯಸ್ ಎ ಟೀಚರ್ ನಾನು ಫಸ್ಟ್ ನನ್ನ ಮಗನಿಗೆ
ಪ್ರಿಫರೆನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ಮೈ ಸನ್ ಕೆರಿಯರ್ ಅಂತ ಅಂದ್ಬಿಟ್ಟು ಕ್ವಿಟ್ ಮಾಡಿ. ಬಟ್ ಆದರೆ ಇವಾಗ ಶರತ್ ನನ್ನ ಕೆರಿಯರು ಅಕಾಡೆಮಿಕ್ ಫೀಲ್ಡಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ನಮ್ಮದೇ ಸ್ಕೂಲ್ ಸ್ಟಾರ್ಟ್ ಮಾಡಿರೋದು. ಸೊ ಮಿಲೇನಿಯಂ ವರ್ಲ್ಡ್ ಸ್ಕೂಲ್ ಹಾಸನ್. ಅವತ್ತಿನ ಡಿಸಿಷನ್ ಇವತ್ತು ಕುತ್ಕೊಂಡು ಯೋಚನೆ ಮಾಡಿದ್ರೆ ಅವತ್ತು ನೆಮ್ಮದಿ ಸಿಗ್ತಾ ಇದೆ, ಖುಷಿ ಸಿಗ್ತಾ ಇದೆ ಮ್ಯಾಮ್? ಇವತ್ತವರೆಗೂ ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿರಲಿಲ್ಲ. ಬ್ರ್ಯಾಕ್ ಬಂದಾದಮೇಲೆ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ನಾನು ಅವತ್ತು ಡಿಸಿಷನ್ ತೊಗೊಂಡಿದ್ದು ನಾನು ಕರೆಕ್ಟಾಗೆ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ದೇವ್ರು ನನಗೆ ಕೈ ಬಿಟ್ಟಿಲ್ಲ. ನಾನು ಕಷ್ಟಪಟ್ಟಿರೋದಕ್ಕೆ, ನಾನು ತ್ಯಾಗ ಮಾಡಿರೋದಕ್ಕೆ ಇವತ್ತು ದೇವ್ರು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟ ಅಂತ ಅನಿಸ್ತಾ ಇದೆ. ಸೊ ನಾರ್ಮಲ್ ಆಗಿ ಮಕ್ಕಳು ಎಕ್ಸಾಮ್ ಅಂತ ಬಂದಾಗ ಮಕ್ಕಳು ಎಷ್ಟು ಪ್ರೆಷರಲ್ಲಿ ಮತ್ತು ಎಷ್ಟು ಟೆನ್ಷನಲ್ಲಿ ಇರ್ತಾರೆ, ಅಷ್ಟೇ ಈಕ್ವಲ್ ಅಮೌಂಟ್ ಪ್ರೆಷರು ಮತ್ತು ಟೆನ್ಷನ್ನು ಪೇರೆಂಟ್ಸ್ಗೆ ಇರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಪ್ರೆಷರ್ ಟೆನ್ಷನ್ ಅನ್ನೋದಕ್ಕಿಂತ ದೇವರ ಆಶೀರ್ವಾದದಿಂದ ನನಗೆ ಅದೇನು ಆ ಥರ ಸಿಚುಯೇಷನ್ನೇ ಕ್ರಿಯೇಟ್ ಆಗಲಿಲ್ಲ. ಯಾಕೆ ಅಂತಂದರೆ ಇವನು ಫಸ್ಟಿಂದನೂ ಅವ್ರು ಅದೇ ಹೇಳ್ದಂಗೆ ಅವ್ರ ಅಪ್ಪನ ಥರ ಕೂಲ್ ಬಿಹೇವಿಯರು, ನನ್ನ ಥರ ಓದ ಬಿಹೇವಿಯರ್ ತಗೊಂಡು ಇಬ್ರದ್ದು ಆ್ಯಡ್ ಆಗಿರೋದ್ರಿಂದ ಅವ್ನಿಗೆ ಅಡ್ವಾಂಟೇಜ್ ಆಯಿತು. ಒಂದು ದಿವಸನೂ ಅವನು ನಾನು ಟೆನ್ಷನ್ ಮಾಡ್ಕೊಂಡು ಓದೋದಾಗಲಿ ಒಂಥರ ಇದು ಮಾಡೋದಾಗಲಿ ಅವ್ನು ಯಾವತ್ತೂ ಮಾಡಲಿಲ್ಲ. ಯಾವತ್ತೂ ಅಷ್ಟೇ ಡೇ ಒನ್ನಿಂದನೂ ಅವ್ನು ಕೂಲಾಗೆ ಒಟ್ಟಿನಲ್ಲಿ ಒಂದು ದಿವಸ ಓದಿಲ್ಲ ಅನ್ನೋದೇನಿಲ್ಲ. ಡೈಲಿ ಅದು ಸಾಟರ್ಡೆ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಇವತ್ತು ಎಕ್ಸಾಮ್ ಮುಗ್ದಿದೆ ಅಂದ್ರೂ ಬಂದು ಅವನದೇನಿದೆ ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ಅವ್ನು ಏನು ಓದಬೇಕೋ ಅವ್ನು ಏನು ಟಾರ್ಗೆಟ್ ಇವತ್ತು ಏನು ಮಾಡಿದ್ದಾರೆ ಕ್ಲಾಸಲ್ಲಿ, ಟೀಚರ್ ಏನೇನು ಹೇಳ್ಕೊಟ್ಟಿದ್ದಾರೆ ಎಲ್ಲನೂ ಮುಗಿಸ್ಕೊಂಡೆ ಅವ್ನು ಮಲ್ಕೊತಾ ಇದ್ದಿದ್ದು. ಒಂದೇ ಒಂದು ಡೌಟೂ ಅವನು ಉಳಿಸ್ಕೊಂಡು ಮಲ್ಕೊತಾ ಇರಲಿಲ್ಲ. ಸೊ ಹಂಗಾಗಿ ಅವ್ನು ಎಕ್ಸಾಮ್ ಟೈಮಲ್ಲಿ ಆರಾಮಾಗಿದ್ದ. 10 ಎಕ್ಸಾಮ್ ಇದೆ ಅಂದರೆ 7 to 8 ಜಿಮ್ಮಿಗೆ ಹೋಗಿ ಮನೆಗೆ ಬಂದು ನೀಟಾಗಿ ತಿಂಡಿ ತಿನ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೆಯೋಕ್ಕೆ ಹೋಗೋನು. ನಾನು ಅಟ್ಲೀಸ್ಟ್ ಎಕ್ಸಾಮ್ ದಿವಸನಾದರೂ ಬಿಟ್ಬಿಡು, ಮಾಡಬೇಡ, ಏನು ವರ್ಕೌಟ್ ಏನು ಮಾಡಬೇಡ, ಆರಾಮಾಗಿ ಹೋಗಿ ಬರ್ದ್ಬಿಟ್ಟು ಆಮೇಲೆ ಬಂದು ಮಾಡು ಅಂದರೆ ಇಲ್ಲಮ್ಮ ನಂಗೆ ಮೈಂಡ್ ಫ್ರೆಶ್ ಆಗುತ್ತೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅವನು ಡೈಲಿ ಏನು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟೆ ಅವನು ಎಕ್ಸಾಮ್ಗೆ ಹೋಗ್ತಾಯಿದ್ದ. ನೀವು ಹೇಳ್ದಂಗೆ ಅವನು ರ್ಯಾಂಕ್ ಬಂದಿರೋದಕ್ಕೆ ಬಿಗಿನಿಂಗಿಂದ ಫಸ್ಟ್ ಸ್ಕೂಲ್ ಪ್ಲೇ ಗ್ರೂಪ್ ಆಗಿರ್ಬೋದು, ನರ್ಸರಿ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಅಥವಾ ಅವ್ನು ನೋಡ್ಕೊಡೋರು ಇರ್ಬೋದು, ಮನೇಲಿ ಕೆಲಸದವರು, ಅವನನ್ನ ಹುಟ್ಟಿದಾಗ್ಲಿಂದ ಅವನನ್ನ ಯಾರ್ಯಾರು ನೋಡ್ಕೊಂಡಿದ್ದಾರೆ, ಅವನಿಗೆ ಚೆನ್ನಾಗಿ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ. ಸ್ಕೂಲಲ್ಲಿ ಆಗಿರ್ಬೋದು, ಇಲ್ಲಿ ಯೂರೋ ಕಿಡ್ಸಲ್ಲಿದ್ದ ಫಸ್ಟು, ಮೈಸೂರು ಯೂರೋ ಕಿಡ್ಸಿಗೆ ಚೇಂಜ್ ಆದ, ಅಲ್ಲಿಂದ ಮಂಡ್ಯದಲ್ಲಿ 1 ವರ್ಷ ಓದ್ದ ಕಾನ್ಕಾರ್ಡಲ್ಲಿ. ಅದಾದಮೇಲೆ ಬಿಷಪ್ ಕಾಟನಿಗೆ ಬಂದಿದ್ದು ಬೆಂಗಳೂರಿಗೆ. ಇವಾಗ ಕ್ರೈಸ್ಟಿಗೆ ಸೇರ್ಕೊಂಡಿದ್ದಾನೆ. ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಮಾಣ ಮಾಡ್ತಾಯಿದ್ರು ಸರ್ ಥರ ಅವರು ಸಿಕ್ಕಾಪಟ್ಟೆ ಪೇಷನ್ಸಿಂದ ಇರ್ತಿದ್ರು ಮಗ ಅಂತ. ಸೊ ಆ ಪೇಷನ್ಸ್ ನಿಮಗೆ ಎಲ್ಲಿಂದ ಬಂತು ಸರ್? ಪೇಷನ್ಸ್ ಅದು ಮುಂಚೆನೇ ನಾವು ಯಾವತ್ತೂ ಯಾವುದೇ ಸಿಚುವೇಶನಲ್ಲೂ ನಾವೇನು ಕಾಮನ್ ಕೂಲಾಗೇ ಇರ್ತೀವಿ. ಯಾವುದೇ ಇರಲಿ, ಪ್ರೆಷರ್ ಇರ್ಬೋದು, ಓಕೆ, ಖುಷಿ ಇರ್ಬೋದು, ಒಂದೇ ಕಾನ್ಸ್ಟೆಂಟ್ ಆಗಿ ಅದೇ ಥರ ಮೇಂಟೈನ್ ಮಾಡ್ತೀವಿ. ಅದು ಬರ್ತಿಂದ ಬಂದ್ಬಿಟ್ಟು ಓಕೆ, ಅದನ್ನೇ ಕೇಳೋಣ, ಅದು ಬರ್ತ್ ಗಿಫ್ಟ್ ಅಂತಲೇ ಹೇಳ್ಬೋದು. ಓಕೆ, ಅದು ಮುಂಚೆಯಿಂದನೇ ಬಂದಿದೆ. ಸೊ ಹಂಗಾಗಿ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ನಾನು ಸುಮಾರು ನನಗೆ ಗೊತ್ತಿರೋಂಗೆ ನಾನು ಆಲ್ಮೋಸ್ಟ್ PUC ಡಿಗ್ರಿ ಮುಗಿಸ್ದಾಗ್ಲಿಂದನೂ ಸೇಮ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಮಗನದು ರಿಸಲ್ಟ್ ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಯಿತು? ಯಾವ ಥರ ಅದನ್ನು ಸೆಲೆಬ್ರೇಟ್ ಮಾಡಿದ್ರಿ ಸರ್? ಅವಾಗ ಖುಷಿ ಆಯಿತು. ನಮ್ಗೆ ಗೊತ್ತಿತ್ತು, ಯಾಕೆಂದರೆ ಅವನ ಆ ಥರ ಹಾರ್ಡ್ ವರ್ಕ್ ಮಾಡ್ತಾಯಿದ್ದ, ಡೆಡಿಕೇಟೆಡ್ ಇದ್ದ. ಆಮೇಲೆ ಯಾವತ್ತೂ ಪ್ರೆಷರ್ ತಗೊಂಡಿಲ್ಲ. ಏನು ಕೇಳಿದ್ರೆ ಕಂಪ್ಲೀಟ್ ಮಾಡಿ ಆರಾಮಾಗಿರ್ತಾಯಿದ್ದ. ಯಾವತ್ತೂ ಏನು ನಾನು ಓದಬೇಕು, ನನಗೆ ಸಿಕ್ಕಾಪಟ್ಟೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತೆಲ್ಲ. ಸೊ ಡೇ ಒನ್ನಿಂದನೇ ಅವನು ಎಫರ್ಟ್ ಹಾಕಿ ಮಾಡ್ಕೊಂಬರ್ತಾಯಿದ್ದ. ಹಂಗಾಗಿ ಏನು ಡಿಫ್ರೆನ್ಸ್ ಏನು ಅನಿಸ್ತಾ ಇರಲಿಲ್ಲ. ಎಕ್ಸಾಮ್ ಇದ್ದಾಗಲೂ ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಕಾಮಾಗಿದ್ದ ಅವನು, ನಾವು ಕಾಮಾಗಿರ್ತಾಯಿದ್ದೆ. ಸೊ ಅವನು ಏನೋ ಒಂದು ಅಚೀವ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಬಟ್ 597 ಬಂದಿರೋದು ತುಂಬ ಖುಷಿಯಾಗಿದೆ. ಅದೊಂದು 3 ಮಾರ್ಕ್ಸ್ ಮಿಸ್ ಆಯ್ತಲ್ಲ ಅಂತ ಅನಿಸಿದೆಯಾ ಸರ್? ಮಾರ್ಕ್ಸ್ ಖಂಡಿತವಾಗ್ಲೂ ಅನಿಸಿದೆ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೇನೆ ಅಥವಾ ಓವರ್ ಕಾನ್ಫಿಡೆನ್ಸಿಂದ ಹೋಗಿರ್ಬೋದು ಅಂತ ಅನ್ಕೊಂತೀನಿ. ಥ್ರೂಔಟ್ ಎಜುಕೇಷನಲ್ಲಿ ಸರ್, ಅಪ್ ಟು PUC ತನಕ ಸೊ ನೀವೇನಾರು ಟಿಪ್ಸ್ ಕೊಟ್ಟಿದ್ರಾ? ಖಂಡಿತ. ಅವನು ಅವರ ಅಮ್ಮ ಇಂಪ್ಯಾಕ್ಟ್ ಮಾಡೋಕ್ಕೆ ಹೋದಾಗ ಹಾಸನಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾ, ನಾನು 1-2-3 years ಅವನಿಗೆ ನಾನು ಹೇಳ್ಕೊಟ್ಟಿನಿ ಇನಿಷಿಯಲ್ ಸ್ಟೇಜಸ್. ಅದಾದಮೇಲೆ ಅವರಮ್ಮ ಯಾವಾಗ ರಿಸೈನ್ ಮಾಡಿದ್ರು ಆ ನಂತರ ಶಿ ಸ್ಟಾರ್ಟೆಡ್ ಟೀಚಿಂಗ್. ಸೊ ಅವಳೇ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಎಲ್ಲೆಲ್ಲಿ ಅವನು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದಾನೆ, ಸೊ ಅಲ್ಲೆಲ್ಲ ಏನೇನು ಗ್ಯಾಪ್ಸ್ ಇತ್ತು ಅದನ್ನೆಲ್ಲ ಆವಾಗಲೇ ಅದನ್ನು ಕ್ಲೋಸ್ ಮಾಡ್ಕೊಂಡು ಬಂದ್ವಿ.
ಚಿಕ್ಕದ್ರಿಂದನೇ. ಸೊ ಹಂಗಾಗಿ ಅವ್ನಿಗೆಲ್ಲೋ ಏನು ಯಾವುದೋ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಸೊ ಮುಂಚೆನೇ ಸಖತ್ತು ಓದ್ತಾ ಇದ್ದ ಅವನು. ಏನೋ ಅದು ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು, ನಾನೇನಾದ್ರು ಅಚೀವ್ ಮಾಡಬೇಕು ಅಥವಾ ಅದು ಏನೋ ಅವನೇ ವಾಲಂಟ್ರಿಯಾಗಿ ಓದ್ತಾ ಇದ್ದ. ಸೊ ಹಂಗಾಗಿ ನಮಗೇನು ಯಾವತ್ತೇನು ಪ್ರೆಷರ್ ಅನಿಸ್ಲಿಲ್ಲ ಅಥವಾ ಅವನು ವಿಲ್ ಡೂ ಗುಡ್ ಅಂತ ಇದ್ವಿ, ಅದನ್ನು ಮಾಡಿದೆ. ಕೆಲವು ಮಕ್ಕಳಲ್ಲಿ ಅವರು ಏರಿಯಾ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಕೆಲವ್ರಿಗೆ ಸ್ಟಡೀಸಲ್ಲಿರುತ್ತೆ, ಕೆಲವರು ಸ್ಪೋರ್ಟ್ಸಲ್ಲಿರುತ್ತೆ. ಸೊ ನೀವು ಅವ್ನ ಸ್ಟಡೀಸಲ್ಲಿ ಅವ್ನಿಗೆ ಏರಿಯಾ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರೋದೆ ಅಂತ ನೀವು ಐಡೆಂಟಿಫೈ ಮಾಡಿದ್ರಾ ಆ ಟೈಮ್? ನಾನು 8th ಅವನಿಗೆ ಐಡೆಂಟಿಫೈ ಮಾಡಿ ಅವನು ಸಿಕ್ಕಾಪಟ್ಟೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ಸೊ ಹಂಗಾಗಿ ಅವನಿಗೆ ನಾನು ಸೈನ್ಸ್ ಕೊಡಿಸ್ಲಿಲ್ಲ, ಕಾಮರ್ಸಿಗೆ ಡೈವರ್ಟ್ ಮಾಡಿದೆ. ನಂದು ನೆಕ್ಸ್ಟ್ ಕ್ವೆಶ್ಚನ್ ಆ್ಯಕ್ಚುಲಿ ಅದೇ ಇತ್ತು. ಓದೋದ್ರ ಜೊತೆಗೆ ಅವ್ನು ಬೇರೆ ಆ್ಯಕ್ಟಿವಿಟೀಸಲ್ಲಿ ಡೆವಲಪ್ ಮಾಡಬೇಕು. ಬರೀ ಮಾರ್ಕ್ಸ್ ಇಸ್ ಜಸ್ಟ್ ಎ ನಂಬರ್. ನಾನು ಎಲ್ಲರಿಗೂ ಹೇಳೋದಷ್ಟೇ, ಯಾರೇ ಇರ್ಬೋದು, ಇವತ್ತು ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಬಂದಿದ್ದಾನೆ ಅನ್ನೋದಲ್ಲ. ಮಾರ್ಕ್ಸ್ ಜಸ್ಟ್ ಎ ನಂಬರ್ ಅಷ್ಟೇ. ಅವರು ಲೈಫ್ ಸ್ಕಿಲ್ಸು ಓವರಾಲ್ ಡೆವಲಪ್ಮೆಂಟ್ ಕಲ್ತಿರ್ಬೇಕು. ಸೊ ನಾನೇನು ಅಂತ ಹೇಳಿದ್ರೆ ಅದರ್ ಆ್ಯಕ್ಟಿವಿಟೀಸ್ಗೆ ಹೋಗು. ನಾನು ಅವ್ನಿಗೆ ಯಾವಾಗಲೂ ಪ್ರೆಷರ್ ಮಾಡ್ತೆ, ಗಾಲ್ಫ್ಗೆ ಹೋಗು, ಗಾಲ್ಫ್ ಕಲಿ. ಓದೋದು ಒಂದೇ ಲೈಫ್ ಅಲ್ಲ, ಓದಿದ ತಕ್ಷಣ ಏನು ಅಚೀವ್ ಮಾಡೋಕ್ಕಾಗಲ್ಲ. ನಿನಗೆ ಲೈಫ್ ಸ್ಕಿಲ್ಸ್ ಇರಬೇಕು. ಮಾರ್ಕ್ಸ್ ತೆಗೆಸ್ದ ತಕ್ಷಣ ನನಗೆ ಯಾರೂ ಕರೆದು ಸ್ಕಾಲರ್ಶಿಪ್ ಕೊಡಲ್ಲ ಅಥವಾ ಯಾವುದೋ ಕರೆದು ಏನು ಇಮಿಡಿಯೇಟ್ ಕೆಲಸ ಕೊಡಲ್ಲ. ಅವ್ನ ಸ್ಕಿಲ್ಸು ಅದು ಒಂದು ಫ್ಯಾಕ್ಟರ್ ಅಷ್ಟೇ. ಮ್ಯಾಕ್ಸ್ ಇಸ್ ಎ ಫ್ಯಾಕ್ಟರ್ ಇನ್ ಲೈಫ್ ಅಷ್ಟೇ. ಅದರಿಂದನೇ ಲೈಫ್ ಅಲ್ಲ, ಮಾರ್ಕ್ಸಿಂದ ಲೈಫ್ ಅಲ್ಲ. ನಾನು ಎಲ್ಲರಿಗೂ ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಪೇರೆಂಟ್ಸ್ಗೆ ನೀವೇನು ಗೈಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಪೇರೆಂಟ್ಸಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಮಕ್ಕಳಿಗೆ ಪ್ರೆಷರ್ ಮಾಡಬೇಡಿ, ಓದು ಅಂತ. ನನಗೆ ಜ್ಞಾಪನಾರಂಗೆ ನಾನು 8th 6th 7th ಹೇಳಿರ್ಬೋದೆ, ನಾನು ನೋಡು ಏನು ಮಾಡ್ತಾ ಇದ್ದಾರೆ ಓದು ಅಂತ. ಅವ್ರ ಅಮ್ಮನೇ ಅವಾಗಲಿಂದ ಇನಿಷಿಯಲ್ ಡೇಸ್ ಬಿಟ್ಟರೆ ಅವ್ರ ತಾಯಿನೇ ಎಲ್ಲ ಅವನ್ನ ನೋಡ್ತಾ ಇದ್ದಿತ್ತು ಸ್ಟಡೀಸ್ ಬಗ್ಗೆ ಎಲ್ಲ. ನಾನು ಇವತ್ತವರೆಗೂ ಅವನಿಗೆ ಇವತ್ತು ಹೇಳಿಲ್ಲ, ನಾಳೆನೂ ಹೇಳಲ್ಲ ನೀನು ಓದಿಲ್ಲ ಏನು, ಇವತ್ತವರೆಗೂ ಏನೂ ಹೇಳಿಲ್ಲ. ಎಲ್ಲರೂ ಏನಾದ್ರು ಗೈಡೆನ್ಸ್ ಕೇಳಿದಾಗ ಗೈಡ್ ಮಾಡಿದ್ದೀವಿ ಅಷ್ಟೇ. ಅಂದರೆ ಏನೋ ಒಂದು ನನಗೆ ಇದು ಕಷ್ಟ ಆಗ್ತಾಯಿದೆ ಅಂದಾಗ ಇದೆಲ್ಲ ಈ ಥರ ಮಾಡ್ಬೋದು ಅಂತ ಏನಾರು ಹೇಳಿರ್ಬೋದೇ ಹೊರತು ಇನ್ಯಾವುದೇ ರೀತಿ ಅವ್ರಿಗೆ ಇವತ್ತವರೆಗೂ ಒಂದೇ ಸಲ ನಾನು ನೀನು ಓದಿಲ್ಲ ಅಂತಲೇ ಹೇಳಿರೋದು. ಓದೋದು ಕಡಿಮೆ ಮಾಡು, ಇಷ್ಟೊಂದು ಓದ್ಬೇಡ ಅಂತಲೇ ಹೇಳಿದ್ದೀನಿ ಹೊರತು ಯಾವತ್ತೂ ಓದು ಅಂತ ಹೇಳಿಲ್ಲ. ಅದರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗು. ಇದೇ ಥರ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಎಲ್ಲ ಥರನೂ ಇರಬೇಕು. ಓವರಾಲ್ ಡೆವಲಪ್ಮೆಂಟ್ ಇರಬೇಕು. ಒಬ್ಬ ಮಗು ಮುಂದೆ ಒಳ್ಳೆ ಸಿಟಿಸನ್ ಆಗಬೇಕು ಅಂತ ಹೇಳಿದ್ರೆ, ಅವ್ನ ಫ್ಯೂಚರ್ ಬ್ರೈಟ್ ಇರಬೇಕು ಅಂದರೆ ಎಲ್ಲ ಥರನೂ ಇರಬೇಕು. ಬರೀ ಓದೋದ್ರಿಂದನೇ ಏನೂ ಆಗೋದು. ಹೌದು. ಸೊ ಎಷ್ಟೊಂದು 10th ಟೈಮ್ಗೆ ಶುರು ಮಾಡಿಬಿಡ್ತಾರೆ. ಇನ್ನೊಂದು 6 months ಆಗಿರುತ್ತೆ, ಆಲ್ರೆಡಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಾರೆ. ಸ್ಕೂಲಿಂದ ಬಂದ ತಕ್ಷಣ ರೂಮು, ಮತ್ತೇನಿದೆ ಸ್ಕೂಲ್ ಆದ್ಮೇಲೆ ರೂಮು. ಅದೇ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲ ನೋಡೇ ನನಗೆ ಅನಿಸಿರೋದು. ನಾನು ನೋಡಿದ್ದೀನಿ ಹಾಸನಲ್ಲಿ ಒಳ್ಳೆ ಕಾಲೇಜಸ್ ಕಡಿಮೆ ಇಲ್ಲ ಅಂತ ಹೇಳಲ್ಲ, ಕಡಿಮೆ ಇದೆ. ಸೊ ಎಲ್ಲ ಮೋಸ್ಟ್ ಆಫ್ ದಿ ಚಿಲ್ಡ್ರನ್ ಗೋ ಟು ಮ್ಯಾಂಗ್ಳೂರ್, ಎಲ್ಲ ಮಂಗ್ಳೂರ್ಗೆ ಹೋಗ್ತಾರೆ. ಅಲ್ಲೇನಂದ್ರೆ ಅದೊಂದು ಫ್ಯಾಕ್ಟ್ರಿ ಇದ್ದಂಗೆ, ಈ ಕಡೆಯಿಂದ ರಾ ಮೆಟೀರಿಯಲ್ ಹಾಕಿದ್ರೆ ಆ ಕಡೆ ಪ್ರಾಡಕ್ಟ್ ಬರಬೇಕು ಅನ್ನೋದು ಬಿಟ್ರೆ ಅವ್ರ ಥರ ಏನೂ ಇಲ್ಲ. ಆಮೇಲೆ ಹೋಗಿರೋರಲ್ಲಿ ಎಷ್ಟು ಜನ ಸೀಟ್ ತಗೊಂಡಿದ್ದಾರೆ, ಎಷ್ಟು ಜನ ಫ್ರೀ ಸೀಟ್ ತಗೊಂಡಿದ್ದಾರೆ, ಅದನ್ನು ಯೋಚನೆ ಮಾಡಿದಾಗ ಎಲ್ಲೇ ಓದಿದ್ರು ಅದೆಲ್ಲ ಮುಖ್ಯ ಅಲ್ಲ. ಅವ್ರಿಗೆ ಸ್ವಇಚ್ಛೆಯಿಂದ ಓದಬೇಕು, ಅವರಿಗೆ ಬರಬೇಕು. ನಾನು ಹೇಳ್ತಿರೋದು ಆ ಥರ ಮೋಟಿವೇಟ್ ಮಾಡಬೇಕೆ ಹೊರತು ನಾವು ಸುಮ್ಮನೆ ಓದು ಅನ್ನೋದ್ರಿಂದ ಯಾವ ಮಕ್ಕಳನ್ನು ಓದಲ್ಲ ಅಂತ ಹೇಳೋಕ್ಕೆ ಇಷ್ಟ. ಸೊ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಏಕೆ ಅನ್ನಿಸ್ತು ಸರ್? ನಮಗೊಂದು ವಿಷನ್ ಇತ್ತು. ಮೇನ್ ಏನಂತ ಹೇಳಿದ್ರೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಬರಬೇಕು. ಈಗ ನಾವು ಎಲ್ಲರ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ನಮ್ಮ ಕಮ್ಯುನಿಕೇಷನ್ ಹೆಂಗಿದೆ ಅಂತ. ಇಲ್ಲ ಹಾಸನಲ್ಲಿದ್ದಾಗ ಏನೋ ಡಿಫ್ರೆನ್ಸ್ ವ್ಯತ್ಯಾಸ ಕಾಣೋದು. ನಾವು ಹೊರಗಡೆ ಕಾಂಪಿಟೇಟಿವ್ ವರ್ಲ್ಡ್ಗೆ ಹೋದಾಗ ಗೊತ್ತಾಗುತ್ತೆ ವೇರ್ ವಿ ಆರ್ ಅಂತ, ವೇರ್ ವಿ ಸ್ಟ್ಯಾಂಡ್ ಅಂತ. ನಮ್ಮ ಸ್ಕೂಲ್ ಈಗ ನರ್ಸರಿ ಟು ಈ ವರ್ಷದಿಂದ 26-27ಗೆ ಈ ಸ್ಟ್ಯಾಂಡರ್ಡ್ ಪ್ರಾರಂಭ ಆಗಿದೆ. ಓಕೆ. ಸೊ 5th ಸ್ಟಾರ್ಟ್ ಆಗಿ ಈಗ 6th 7th ಈಗ 8th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ 9th 10th ಆಮೇಲೆ PUCವರೆಗೂ ಕಂಟಿನ್ಯೂ ಮಾಡ್ತೀವಿ. ಆನಂತರ ಡಿಗ್ರಿ ಬಗ್ಗೆ ಏನು ಸದ್ಯಕ್ಕೆ ಯೋಚನೆ ಇಲ್ಲ, PUCವರೆಗೂ ನಮ್ಮಲ್ಲಿ ಅವಕಾಶ.